ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ KS71 ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಜಾಬ್ ನೋಟಿಫಿಕೇಶನ್ ನೀವು ಬೇಗನೆ ಪಡ್ಕೋಬೋದು. ಸ್ನೇಹಿತರೆ ಹಾಗಾದರೆ ಇವತ್ತಿನ ಈ ವಿಡಿಯೋ ಒಳಗೆ ಏನು ನೋಡೋಣ ಅಂದ್ರೆ ಮಂಡ್ಯ ಜಿಲ್ಲೆ ಒಳಗೆ ಬ್ಯಾಂಕ್ ಸ್ನೇಹಿತರೆ ಅಲ್ಲಿ ಯಾವಂದ್ರೆ SDA ಅಟೆಂಡರ್ ಮತ್ತು ಡ್ರೈವರ್ ಹುದ್ದೆಗಳ ಖಾಲಿ ಅದಾವ. ಅದ್ರ ಬಗ್ಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ, ಯಾರು ಅಪ್ಲೈ ಮಾಡ್ಕೋಬೋದು ಮತ್ತು ವಯೋಮಿತಿ ಏನ ಎಕ್ಸಾಮ್ ಆಯಿತು ಇಲ್ಲೋ, ನೇರ ನೇಮಕ ಅಂತೀನೋ, ಮತ್ತು ಎಕ್ಸಾಮ್ ಇದೆ ಅದಕ್ಕೆ ಚಲನೆಟ್ ಅಥವಾ DD ಎಷ್ಟಂತ, ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ನ ಏಜ್ ಯಾರ್ಯಾರು ಏಜ್ ರಿಲ್ಯಾಕ್ಸೇಷನ್ ಐತಿ, ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಆದ್ದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇಟ್ಕೊಡ್ರಿ. ಹಾಗಂತಂದ್ರೆ ಇದು ನಿಮಗೆ ಯೂಸ್ ಆಗ್ಬೋದು ಅಥವಾ ಆಗ್ತಾನೆ ಇರ್ಬೋದು. ಹಾಗಾದ್ರೆ ಯೂಸ್ ಆಗೋರು ನಿಮ್ಮ ಫ್ರೆಂಡ್ಸ್ ರಿಲೇಷನ್ ಯಾರಾದರೂ ಇರ್ತಾರೆ ಅವ್ರಿಗಾದ್ರೂ ವಿಡಿಯೋನ ಶೇರ್ ಮಾಡಿರಿ ಸ್ನೇಹಿತರೆ. ಹಾಗಾದರೆ ಬರ್ರಿ ಕ್ಲಾಸ್ನ ಅಥವಾ ವಿಡಿಯೋನ ಶುರು ಮಾಡೋ ಸ್ನೇಹಿತರೆ. ಮೊದಲನೇದಾಗಿ ಎಲ್ಲಿ ಖಾಲಿ ಐತಿ ಅಂದ್ರೆ ಮಂಡ್ಯ ಜಿಲ್ಲೆ ಸಹಕಾರ ಕೇಂದ್ರ ಬ್ಯಾಂಕ್ ನಿಮ್ದು ಮಂಡ್ಯ ಅಲ್ಲಿ ಬ್ಯಾಂಕ್ ಇದೆ ಸ್ನೇಹಿತರೆ. ಮಂಡ್ಯ ಬ್ಯಾಂಕು ಅಲ್ಲಿ ಹುದ್ದೆಗಳು ಖಾಲಿ ಅದಾವೆ ಸ್ನೇಹಿತರೆ. ಹಾಗಾದ್ರೆ ಅಪ್ಲಿಕೇಶನ್ ಆನ್ಲೈನ್ ಹಾಕಬೇಕು ಅಪ್ಲೈನ್ ಹಾಕಬೇಕು ಕೇಳ್ತೀರಿ ಸ್ನೇಹಿತರೆ. ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕಬೇಕು. ವೆಬ್ಸೈಟ್ ಲಿಂಕ್ನು ಸಹ ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ವೆಬ್ಸೈಟ್ ಲಿಂಕ್ ಇದೆ ಸರ್. ಈ ವೆಬ್ಸೈಟ್ ಲಿಂಕ್ ಮುಖಾಂತರ ನೀವು ಹೋಗಿ ಅಪ್ಲಿಕೇಶನ್ನ ಹಾಕ್ಕೊಡ್ರಿ. ಯಾಕಂದ್ರೆ ಟೋಟಲ್ ಎಷ್ಟು ಹುದ್ದೆಗಳು ಖಾಲಿ ಅದಾವೆ ಅಂದ್ರೆ 93 ಹುದ್ದೆಗಳು ಖಾಲಿ ಅದಾವೆ. ಅದ್ರೊಳಗೆ ಡಿವೈಡ್ ಆಗಿದಾವೆ. ಒಂದು ಡ್ರೈವರು, SDA ಮತ್ತು ಅಟೆಂಡರ್ ಅಂತ ಹೇಳಿ ನೋಡೋಣ್ರಿ. ನೋಡ್ಕೊಳ್ರಿ, ಇದು ಜೂನಿಯರ್ ಅಸಿಸ್ಟೆಂಟ್ ಅಥವಾ ನಾ ಏನು ಹೇಳ್ತೀನಿ ರೀ SDA ಅಂತ ಹೇಳಿ ನೋಡ್ರಿ. ಇದೆ SDA ನೋಡ್ಕೊಳ್ರಿ. SDA ಸ್ನೇಹಿತರೆ, SDA ಟೋಟಲ್ ಎಷ್ಟು ಹುದ್ದೆಗಳು ಖಾಲಿ ಅದಾವೆ ಅಂತ ಮೊದಲು ನೋಡ್ಕೊಳ್ಳಿ. ಟೋಟಲ್ 70 ಹುದ್ದೆಗಳು ಖಾಲಿ ಅದಾವೆ. 70 ಹುದ್ದೆಗಳು ಖಾಲಿ ಅದಾವೆ ಸ್ನೇಹಿತರೆ. ಇದು ನೋಡ್ಕೊಳ್ರಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವೆ ಅಂತ ನೋಡ್ಕೊಳ್ರಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 31. ಇದೇ ರೀತಿಯಾಗಿ ಈ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ ಸ್ನೇಹಿತರೆ. ಆದ್ದರಿಂದ ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಳ್ರಿ, ನಿಮ್ಮ ಕ್ಯಾಸ್ಟ್ ವೈಸ್ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ರಿ. ಟೋಟಲ್ 71 ಹುದ್ದೆಗಳು ಖಾಲಿ ಅದಾವೆ. ಇನ್ನು ಸ್ನೇಹಿತರೆ ಇದರದ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಳ್ರಿ. ಯಾರಂತಂದ್ರೆ ಯಾರು ಹಾಕವ್ರದಿರಿ ನೋಡ್ರಿ. SDAಗೆ ಯಾರು ಅಪ್ಲಿಕೇಶನ್ ಹಾಕವ್ರದ್ರಿ ಅವ್ರು ನೋಡ್ಕೊಳ್ರಿ. ನೀವು ದ್ವಿತೀಯ PUC ಅಂದ್ರೆ 12ನೇ ತರಗತಿಯನ್ನು ಪಾಸ್ ಆಗಿರ್ಬೇಕಾಗುತ್ತೆ ಸ್ನೇಹಿತರೆ. ನೀವು 12ನೇ ತರಗತಿಯನ್ನು ಪಾಸ್ ಆಗಿರ್ಬೇಕಾಗುತ್ತೆ. 12ನೇ ತರಗತಿ ಪಾಸಾಗಿ ನಿಮಗೆ ಕನ್ನಡವನ್ನು ಓದಲು ಬರೆಯಲು ಬರಬೇಕಾಗುತ್ತೆ. ಮತ್ತು ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ ಸ್ನೇಹಿತರೆ. ಕಂಪ್ಯೂಟರ್ ನಾಲೆಜ್ ಇರಬೇಕಾಗತ್ತೆ. ಇಷ್ಟಿದ್ದರೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಐತ್ರಿ. ನೋಡ್ಕೊಳ್ರಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್. ಇನ್ನು ಏಜ್ ಕೆಳಗಡೆ ಹೇಳ್ತೇನೆ ಮೊದಲ ಎಷ್ಟೆಷ್ಟು ಹುದ್ದೆಗಳು ಯಾವ ನೋಡ್ಕೊಳ್ರಿ. ಇನ್ನು ನೋಡ್ಕೊಳ್ರಿ ಚಾಲಕ ಅಥವಾ ಡ್ರೈವರ್ ಕೇವಲ 2 ಹುದ್ದೆಗಳು ಖಾಲಿ ಅದಾವೆ. ಸಾಮಾನ್ಯ ಒಂದೈತಿ ಮತ್ತು ಪರಿಶಿಷ್ಟ ಜಾತಿಯವ್ರಿಗೆ ಒಂದೈತಿ. ಇದರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಳ್ರಿ. ನೀವು 10ನೇ ತರಗತಿ ಪಾಸ್ ಆಗಿರಬೇಕಾಗುತ್ತೆ ಸ್ನೇಹಿತರೆ. 10ನೇ ತರಗತಿ ಪಾಸ್ ಜೊತೆಗೆ ಡ್ರೈವಿಂಗ್ ಲೈಸೆನ್ಸನ್ನು ಸಹ ಹೊಂದಿರಬೇಕಾಗುತ್ತೆ. ಇನ್ನು ನೋಡ್ಕೊಳ್ರಿ ಹುದ್ದೆ D ಅಂದ್ರೆ ಅಟೆಂಡರ್ಗೆ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ನೋಡೋದಾದ್ರೆ ಸ್ನೇಹಿತರೆ 31 ಹುದ್ದೆಗಳು ಖಾಲಿ ಅದಾವ. 31 ಹುದ್ದೆಗಳು ಖಾಲಿ. ಅಟೆಂಡರ್ಗೆ ಟೋಟಲ್ 21 ಹುದ್ದೆಗಳು ಖಾಲಿ ಅದಾವ. 21 ಹುದ್ದೆಗಳು ಖಾಲಿ ಅದಾವ್ರಿ. ನೋಡ್ಕೊಳ್ರಿ ಯಾರು ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟೈತಿ ಅಂತ ನೋಡ್ಕೊಳ್ರಿ. ಸಾಮಾನ್ಯ ಅಭ್ಯರ್ಥಿ ನೋಡ್ರಿ, ಪರಿಶಿಷ್ಟ ಜಾತಿ 2A 2B ಎಲ್ಲರೂ ನೋಡ್ಕೊಳ್ರಿ. ಟೋಟಲ್ 21 ಹುದ್ದೆಗಳಿದೆ. ಶಿಕ್ಷಣಕ್ಕೆ ವಿದ್ಯಾರ್ಥಿ ಕೊಟ್ಟಿದ್ದಾರೆ SSLCಯಲ್ಲಿ ಪಾಸ್ ಆಗಿರ್ಬೇಕು ಮತ್ತು ಕನ್ನಡ ಓದಲು ಬರೆಯಲು ಬರಬೇಕಾಗತ್ತೆ. ಇಷ್ಟ 3 ಹುದ್ದೆಗಳ ಬಗ್ಗೆ ಮಾಹಿತಿ ನೀಡ್ಕೊಂಡಿನಿ ರೀ. ಇನ್ನು ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಸಹ ಕೊಟ್ಟಿದ್ದಾರೆ ನೋಡ್ಕೊಳ್ರಿ. ಮಹಿಳಾ ಮತ್ತು ಗ್ರಾಮೀಣ ಅಭ್ಯರ್ಥಿಗಳು ಸಹ ನಿಮ್ಗೆ ಏನಿರ್ತದೆ ಅಪ್ಲಿಕೇಶನಲ್ಲಿ ರಿಸರ್ವೇಷನ್ ಸಿಗ್ತದೆ. ನಿಮಗೆ ಗ್ರಾಮೀಣ ಸರ್ಟಿಫಿಕೇಟ್ ಇರುತ್ತೆ, ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇರುತ್ತೆ. ಅವಾಗ ಏನು ಮಾಡಿರಿ ಅಪ್ಲೋಡ್ ಮಾಡಿರಿ ಅಪ್ಲಿಕೇಶನ್ ಹಾಕಾಗ. ಅಪ್ಲಿಕೇಶನ್ ಚಲನ್ ನೋಡ್ಕೊಳ್ರಿ ಸ್ನೇಹಿತರೆ. ಅಪ್ಲಿಕೇಶನ್ ಚಲನ್ ಭಾಳ ಐತೆ ನಂಗೆ ಅನ್ಸುತ್ತದೆ. ಆದ್ರೆ ಏನು ಮಾಡೋಕ್ಕೆ ಬರಲ್ಲ, ಅನಿವಾರ್ಯ ಸ್ನೇಹಿತರೆ. ಸಾಮಾನ್ಯ ಅರ್ಹತೆ ಪ್ರವರ್ಗ 2A 2B 3A 3Bದವರಿಗೆ 1500 ರೂಪಾಯಿ ಐತ್ರಿ. ಎಷ್ಟೈತಿ ಅಂದ್ರೆ 1500 ರೂಪಾಯಿ ಐತ್ರಿ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 750 ರೂಪಾಯಿ ಏನೈತಿ ಅಂದ್ರೆ ಅಪ್ಲಿಕೇಶನ್ ಚಲನ್ ಐತ್ರಿ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ನಿಮ್ಮ ಏಜ್ ತಪ್ಪು ನೀವು ಸ್ಟಡಿ ಮಾಡಿದ್ರೆ ಅಪ್ಲಿಕೇಶನ್ ಹಾಕಿರಿ. ಸುಮ್ಮನೆ ಪೇಮೆಂಟ್ ಅಥವಾ ಅಮೌಂಟ್ನ ಖರ್ಚು ಮಾಡೋಕ್ಕೆ ಹೋಗಬೇಡ್ರಿ. ಓಕೆ. ಇನ್ನು ವಯೋಮಿತಿ ನೋಡ್ಕೊಳ್ಳಿ ಸ್ನೇಹಿತರೆ. ವಯೋಮಿತಿ ಏಜ್ ಅಂತ ಏನು ಕರಿತೀರಿ ಸಾಮಾನ್ಯ ವರ್ಗದವ್ರಿಗೆ 18ರಿಂದ 35 ಐತಿ. 2A 2B
3A 3B 18ರಿಂದ 38 ಐತ್ರಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ರೀ 18ರಿಂದ 45 ರೀ. ನೋಡ್ಕೊಳ್ರಿ ನೀವು ಯಾಕಷ್ಟು ಒಳಗೆ ಬರ್ತೀರಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ನಮ್ಮ ಮಿಲ್ಟ್ರಿ ಎಕ್ಸ್ ಆರ್ಮಿದವ್ರಿಗೆ ಸಹ ಇಲ್ಲಿ ಏನೈತ್ರಿ ಸಡಿಲಿಕ್ಕೆ ಇರುತ್ತೆ ಸ್ನೇಹಿತರೆ. ನೀವು ಸಹ ನೋಡ್ಕೊಳ್ರಿ. ನೀವರೇ ಅಥವಾ ಭಾವಿ ಸೈನಿಕರೆಲ್ಲ ಸರಿ ಎಕ್ಸ್ ಆರ್ಮಿಯವರೇ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಅಪ್ಲಿಕೇಶನ್ ಯಾವಾಗ ಹಾಕೋದಂತ ಡೇಟ್ ಐತ್ರಿ ಸ್ನೇಹಿತರೆ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ ರೀ. 18/1/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. ಅಪ್ಲಿಕೇಶನ್ ಇವಾಗ ಎಂಡ್ ಅಕೌಂಟ್ ಅಂದ್ರೆ 16/2/2024 ಅಪ್ಲಿಕೇಶನ್ ಎಂಡ್ ಅಕೌಂಟ್. ಇನ್ನು ಶುಲ್ಕ ಪಾವತಿ ಮಾಡೋದು ಅದೇನು 1,500 ಮತ್ತು 755 ಅದು 16/2/2024 ಎಂಡ್ ಆಗುತ್ತೆ ಸ್ನೇಹಿತರೆ. ಇಷ್ಟ ಇದ್ರ ಬಗ್ಗೆ ಮಾಹಿತಿ ಐತಿ. ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಇದನ್ನೆಲ್ಲ ಬ್ಯಾಡ್ರಿ ಮಗ ಎಷ್ಟು ದೊಡ್ಡದು ಹೇಳೋದ. ಇನ್ನು ಏನು ಹೇಳೋದೈತೆ ಅಂದ್ರೆ ಎಕ್ಸಾಮ್ ಸ್ವಲ್ಪ ನೋಡ್ಕೊಳ್ರಿ. ಎಕ್ಸಾಮ್ ನೋಡ್ಕೊಡ್ರಿ. ಈ ಎಕ್ಸಾಮ್ 200 ಅಂಕಗಳಿಗೆ ಜೂನಿಯರ್ ಅಸಿಸ್ಟೆಂಟ್ ಅಂದ್ರೆ SDAದವರಿಗೆ. ಕನ್ನಡ ಬಸ್ಸಿಕಲ್ ಅಷ್ಟಂದ್ರೆ 50 ಅಂಕಗಳಿಗೆ 1% ಇರ್ತದೆ. ಸಾಮಾನ್ಯ ಇಂಗ್ಲೀಷ್ 25, ಸಾಮಾನ್ಯ ವಿಜ್ಞಾನ 25, ಸಹಕಾರಿಯ ವಿಷಯ 50, ಭಾರತದ ಸಂವಿಧಾನ 25, ಅದು ಸಮಾಜಮುಕ್ತವಾದ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯದ ಟೋಟಲ್ 25, 200 ಕ್ವಶನ್ ಅದ. ಒಟ್ಟು 200 ಅಂಕಗಳದಾವ ಸ್ನೇಹಿತರೆ. ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಇನ್ನು ಚಾಲಕ ಡ್ರೈವರ್ಗೆ ನೋಡ್ಕೊಳ್ರಿ ಸ್ನೇಹಿತರೆ. ಕನ್ನಡ ಭಾಷೆ ಹೊಂದಿರುತ್ತೆ ಮತ್ತು ಸಾಮಾನ್ಯ ಜ್ಞಾನ ಟೋಟಲಿ 100 ಕ್ವಶನ್ ನೋಡ್ರಿ 100 ಅಂಕದ ಐತ್ರಿ. ಇನ್ನು ಅಟೆಂಡರ್ ನೋಡ್ಕೊಳ್ರಿ. ಇದಕ್ಕೂ ಸಹ ಕನ್ನಡ ಭಾಷೆ ಮತ್ತು ಸಾಮಾನ್ಯದ 100 ಅಷ್ಟೇ 100 ಮಾರ್ಕ್ಸ್ ಐತಿ. ಭರ್ಜರಿಯಾಗಿ ಬರ್ಕೊಂಬರೋದು. ಇಷ್ಟ ವಿದ್ಯೆಗಳ ಮಾಹಿತಿ ಐತಿ ಸ್ನೇಹಿತರೆ. ನೀವು ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಇಟ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋ ಬೆಟ್ಟದ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್, ಆರಾಮಾಗಿ ಇರ್ರಿ.